ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಮಧ್ಯೆ RSS ಕುರಿತು ಮೋಹನ್ ಭಾಗವತ್ಗೆ ಖರ್ಗೆ ಪತ್ರ ಬರೆದಿರುವ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆಗೆ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬ್ ಹಾಂಡ್ಗೆ ಪತ್ರ ಬರೆದಿದ್ದಾರೆ. ನೀವು ಬರೆದ ಪತ್ರವನ್ನು ಗಮನ ಕೊಟ್ಟು ಓದಿದ್ದೇನೆ. RSS ಅನೇಕ ಸಾಮಾಜಿಕ ಚಟುವಟಿಕೆ ಮೂಲಕ ದೇಶ ಸೇವೆ ಮಾಡಿದೆ. ಸಂಘದ ಮೇಲೆ ವಿವಿಧ ಸಂದರ್ಭದಲ್ಲಿ ನಿಷೇಧ ಹೇರಲಾಗಿತ್ತು. ಕೇವಲ ಸೈದ್ಧಾಂತಿಕ ಆಧಾರದ ಮೇಲೆ ಪ್ರಶ್ನೆ ಮಾಡೋದು ಸೂಕ್ತವಲ್ಲ. ನಿಮ್ಮ ಪತ್ರದಿಂದ ಜನಸಾಮಾನ್ಯರಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸಿದೆ. ಕಾಂಗ್ರೆಸ್ ಯಾಕೆ ಹಿಂದೂ ಸಂಘಟನೆಗಳನ್ನೇ ಗುರಿಯಾಗಿಸಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾರಾಯಣ್ ಸಾಬ್ ಹಾಂಡ್ಗೆ ಪತ್ರ ಬರೆದಿದ್ದಾರೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಡ್ರೆಸ್ ಮಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕುರಿತು ಶ್ರೀ ಮೋಹನ್ ಭಾಗವತ್ ಜಿ ಅವರಿಗೆ ನೀವು ಬರೆದ ಪತ್ರಕ್ಕೆ RSS ನ ಸ್ವಯಂ ಸೇವಕನಾದ ನನ್ನ ಉತ್ತರ. ಸೊ ಅದನ್ನೇ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇರೋದು. RSS ಬಿಜೆಪಿ ಅನ್ನುವಂತಹ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡುವಂತಹ ಮತ್ತು RSS ನ ಸದಸ್ಯರು ಈ ಬಿಜೆಪಿ ಅನ್ನುವಂತ ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ಸ್ ಆಗಿರೋದ್ರಿಂದ ಇಟ್ಸ್ ನಥಿಂಗ್ ಬಟ್ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ಡ್ ಆರ್ಗನೈಸೇಷನ್ ಅಂತ. ಸೊ ಈಗ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಒಬ್ಬ ರಾಜ್ಯಸಭಾ ಸದಸ್ಯರು ಐ ಆಮ್ RSS ಕಾರ್ಯಕರ್ತ ಅಂತ ಪತ್ರ ಬರೆದಿದ್ದಾರೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿದಂತೆ ಹಲವರು ಮಾಡಿದಂತಹ ಏನು ಸಾಮಾಜಿಕ ಕಾರ್ಯಗಳಲ್ಲಿ RSS ಕೂಡ ಅದನ್ನೇ ಮಾಡ್ತಾ ಇದೆ. ಭೂಕಂಪ, ಚಂಡಮಾರುತ, ಸಾಂಕ್ರಾಮಿಕ ರೋಗಗಳು ಸೇರಿದಂತೆ ಹಲವಾರು ದೇಶಕ್ಕೆ ಸಂಕಷ್ಟ ಬಂದಂತಹ ಸಮಯಗಳಲ್ಲಿ ರಕ್ಷಣಾ ಕಾರ್ಯ, ಆಹಾರ, ವೈದ್ಯಕೀಯ ನೆರವು ಕೊಟ್ಟಿದೆ. ಸೊ ಇದಕ್ಕೆ ದೇಶವೇ ಸಾಕ್ಷಿಯಾಗಿದೆ. ತನ್ನ ಶತಮಾನೋತ್ಸವ ಪಯಣವನ್ನು ಕೂಡ ಪೂರ್ಣಗೊಳಿಸಿದೆ. ಸೊ ಇಲ್ಲಿ ಕೇಳ್ತಾ ಇರೋದು, ನೀವು ಮಾಡ್ತಾ ಇರುವಂತಹ ಕೆಲಸ ಚೆನ್ನಾಗಿಲ್ಲ ಅಂತಲ್ಲ, ನೀವು ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತ. ಸೊ ದೇಶದ ವಿವಿಧ ಭಾಗಗಳಲ್ಲಿ ರಾಜಕೀಯ ಹಾಗೂ ಸೈದ್ಧಾಂತಿಕ ಹಿಂಸಾಚಾರಕ್ಕೆ ಬಲಿಯಾದ RSS ಮತ್ತು ಬಿಜೆಪಿ ಕಾರ್ಯಕರ್ತರ ಕುಟುಂಬಗಳ ನೋವನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಈ ಸೈದ್ಧಾಂತಿಕ ಹಿಂಸಾಚಾರಕ್ಕೆ ಯಾಕೆ ಬಲಿಯಾಗ್ತೀರಿ? ನಾನು ಕೇಳೋದು, ಯಾಕೆ ಬಲಿಯಾಗಬೇಕು? ನಾರಾಯಣ ಸಾಬ್ ಹಾಂಡ್ಗೆ ಅವರೇ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಸರ್ವರಿಗೂ ಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳಿರುವಂತ ಸಂದರ್ಭದಲ್ಲಿ ಸೈದ್ಧಾಂತಿಕ ವಿಚಾರಗಳಿಗೆ ಯಾಕೆ ಸಾಯ್ತಾರೆ? ಸೈದ್ಧಾಂತಿಕ ವಿಚಾರಗಳಿಗೆ ಯಾಕೆ ಸಾಯ್ಬೇಕು? ಪ್ರತಿಯೊಬ್ಬರಿಗೂ ತಮ್ಮ ಧರ್ಮವನ್ನ ಆಚರಿಸುವ, ನಂಬಿಕೆಗಳಿಗೆ ಗೌರವಿಸುವ ಸಂವಿಧಾನ ನಮ್ಮ ಹತ್ರ ಇರುವಾಗ ಸೈದ್ಧಾಂತಿಕ ಹೋರಾಟಗಳಲ್ಲಿ ಜನ ಯಾಕೆ ಸಾಯ್ಬೇಕು? ಅದು RSS ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಂಘಟನೆಗಳಾಗಿರ್ಬೇಕು, ಯಾಕೆ ಸಾಯ್ಬೇಕು ಅಂತ ಅದು ನನ್ನ ಪ್ರಾಥಮಿಕ ಪ್ರಶ್ನೆ. ಸತ್ತಿದ್ದಾರೆ, ಅದನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲ, ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ RSS ನ ಸದಸ್ಯರು ಸೈದ್ಧಾಂತಿಕ ಹೋರಾಟದಲ್ಲಿ ಸಾಯ್ತಾ ಇದ್ದಾರೆ ಅನ್ನೋದನ್ನ ತಾವು ಇಂಡೈರೆಕ್ಟ್ಲಿ ಈ ಪತ್ರದಲ್ಲಿ ಅಡ್ಮಿಟ್ ಮಾಡ್ತಾ ಇದ್ದೀರಾ. ಐಮ್ ಸಾರಿ ಟು ಸೇ ದಿಸ್. ನಾರಾಯಣ್ ಸಾಬ್ ಹಾಂಡ್ಗೆ ಅವರು ದೇಶದ ವಿವಿಧ ರಾಜಕೀಯ ಹಾಗೂ ಸೈದ್ಧಾಂತಿಕ ವಿಚಾರಕ್ಕೆ ಹಿಂಸಾಚಾರಕ್ಕೆ ಬಲಿಯಾದ RSS ಮತ್ತು ಬಿಜೆಪಿ ಕಾರ್ಯಕರ್ತರ ಕುಟುಂಬಗಳ ನೋವನ್ನು. ಹಾಗಾದ್ರೆ RSS ಸೈದ್ಧಾಂತಿಕ ಹೋರಾಟವನ್ನ ಮಾಡ್ತಾ ತಮ್ಮ ಪ್ರಾಣವನ್ನ ಬಲಿ ಕೊಡ್ತಾ ಇದೆ ಅಂತ ಅನ್ನೋದಾದ್ರೆ RSS ನ ಬಹಳಷ್ಟು ಸದಸ್ಯರು ಸೈದ್ಧಾಂತಿಕ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅರ್ಥ ಅಂತಾನೆ. ಹಾಗಾದ್ರೆ ಈ ಸೈದ್ಧಾಂತಿಕ ಹೋರಾಟ ಯಾರ ವಿರುದ್ಧ? ಒಂದು ಆರ್ಗನೈಸೇಷನ್ ಯಾವುದೇ ರೀತಿಯಂತ
ದಾಖಲೆಗಳಿಲ್ಲದೆ, ನೋಂದಣಿ ಇಲ್ಲದೆ ಸೈದ್ಧಾಂತಿಕ ಹೋರಾಟ ನಡೆಸಿ ಪ್ರಾಣ ಕಳ್ಕೊಳ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಗೊತ್ತು ಗುರಿ ಇಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ಅಕೌಂಟಬಿಲಿಟಿ ಇಲ್ಲ ಅಲ್ಲ, ಅದಕ್ಕೆ ಕೇಳ್ತಿರೋದು ಅವರು. ಕರೆಕ್ಟ್ ಇದೆ. ಮತ್ತು ಕಾನೂನಿನ ಮುಂದೆ ಎಲ್ಲರಿಗೂ ಸಮಾನ ಮಾನದಂಡವನ್ನು ಅನ್ವಯಿಸುವುದಾಗಿದೆ. ಹಿಂದೂ ಸಂಸ್ಥೆಗಳ ಬಗ್ಗೆ ಅನುಮಾನ, ಇತರರ ಬಗ್ಗೆ ಮೌನ ಅಲ್ಲ. ರಿಜಿಸ್ಟರ್ಡ್ ಹಿಂದೂ ಸಂಸ್ಥೆಗಳು ಭಾಳಷ್ಟಿದೆ ನಾರಾಯಣ್ ಸಾಬ್ ಬಾಂಡಿಗೆ ಅವರೇ. ಭಾಳಷ್ಟು ಜನ ಹಿಂದೂ ಆರ್ಗನೈಸೇಷನ್ಸ್, ಅದರಲ್ಲಿ ಮೇಜರ್ ಆರ್ಗನೈಸೇಷನ್ಸ್, ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೊಸೈಟೀಸ್ ಅಂಡರಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಲೈಕ್ ವಿಶ್ವ ಹಿಂದೂ ಪರಿಷತ್ ಇದೆ, ಹಿಂದೂ ಸ್ವಯಂ ಸೇವಕ ಸಂಘ ಇದೆ, ಹಿಂದೂ ಸೇವಾ ಪರಿಷತ್ ಇದೆ, ಇನ್ನು ರಿಲಿಜಿಯಸ್ ಸ್ಪಿರಿಚುವಲ್ ರಾಮಕೃಷ್ಣ ಮಠ ಇದೆ, ಇಸ್ಕಾನ್ ಇದೆ, ಚಿನ್ಮಯ ಮಿಷನ್ ಇದೆ, ಇಶಾ ಫೌಂಡೇಶನ್ ಇದೆ. ಅವ್ರನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಬಿಕಾಸ್ ದೇ ಆರ್ ರಿಜಿಸ್ಟರ್ಡ್. ಅವರ ಪ್ರತಿಯೊಂದು ಆಕ್ಟಿವಿಟೀಸ್, ಅವರ ಪ್ರತಿಯೊಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇವೆಲ್ಲವೂ ಕೂಡ ಸ್ಕ್ರೂಟನಿಗೆ ಒಳಪಡುತ್ತೆ. ಬಿಕಾಸ್ ಅವರು ಒಂದು ರಿಜಿಸ್ಟರ್ಡ್ ಸಂಘಟನೆ ಆದ್ದರಿಂದ. ಅದಕ್ಕೆ ಇವ್ರು ಕೇಳ್ತಾ ಇರೋದು, ನೀವು ರಿಜಿಸ್ಟರ್ ಆಗಿ ಅಷ್ಟೇ. ನಾನು ರಿಜಿಸ್ಟ್ರೇ ಆಗೋದಿಲ್ಲ, ನಾನು ಹಾಗೆ ಇದ್ದುಬಿಡ್ತೀನಿ ಅಂತಂದರೆ ಹೆಂಗೆ ಇದು ಅಂತ ಪ್ರಿಯಾಂಕರ್ಗೆ ಕೇಳ್ತಾ ಇರೋದು. ಬಟ್ ಡೆಫಿನೆಟ್ಲಿ ಇದು ಧಾರ್ಮಿಕವಾದಂತಹ ಟಚ್ಚನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಪಡಬೇಕಾಗಿಲ್ಲ. ಇದು ಹಿಂದೂಗಳ ಮೇಲಿನ ಟಾರ್ಗೆಟ್ ಎಂಬಂತೆ ಇದನ್ನು ಬಿಂಬಿಸಲಾಗುತ್ತೆ. ಅದರ್ವೈಸ್ ನಾನೀಗ ಹೇಳಿದೆ, ಎಷ್ಟೊಂದು ರಿಜಿಸ್ಟರ್ಡ್ ಹಿಂದೂ ಸಂಘಟನೆಗಳಿವೆ, ಅವುಗಳನ್ನ ಯಾರು ಕೇಳ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ. ಬಿಕಾಸ್ ಅವೆಲ್ಲ ರಿಜಿಸ್ಟರ್ಡ್ ಇದ್ದಾವೆ. ಭಾಳಷ್ಟು ಹಿಂದೂ ಸಂಘಟನೆಗಳಿವೆ, ಅವು ರಿಜಿಸ್ಟರ್ಡ್ ಇದ್ದಾವೆ, RSS ಹೊರತುಪಡಿಸಿ.